ಓಂ ಶಾಂತಿ. ಆತ್ಮೀಯ ಆತ್ಮಕ್ಕೆ ಸ್ವಾಗತ. ಆರಾಮವಾಗಿ ಕುಳಿತುಕೊಳ್ಳಿ ಮತ್ತು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಆಳವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನು ಬಿಡಿ. ಮತ್ತೆ ಶಾಂತವಾಗಿ ಉಸಿರಾಡಿ ಮತ್ತು ಎಲ್ಲ ಉದ್ವೇಗವನ್ನು ಹೊರಹಾಕಿ. ನನ್ನೊಂದಿಗೆ ಸದ್ದಿಲ್ಲದೆ ಪುನರಾವರ್ತಿಸಿ, ನಾನು ಆತ್ಮ. ನಾನು ಶಿವ ತಂದೆಯ ಪ್ರೀತಿಯ ಮಗು. ನಾನು ದೈವಿಕ ಜ್ಞಾನವನ್ನು ಪಡೆಯಲು ನನ್ನ ಹೃದಯ ಮತ್ತು ಮನಸ್ಸನ್ನು ತೆರೆಯುತ್ತೇನೆ. ನನ್ನ ಉದ್ದೇಶ ಶುದ್ಧವಾಗಿದೆ, ನನ್ನನ್ನು ಪರಿವರ್ತಿಸುವುದು ಮತ್ತು ಉನ್ನತೀಕರಿಸುವುದು. ಶಾಂತಿಯಲ್ಲಿ ಆಳವಾಗಿ ನೆಲೆಗೊಳ್ಳುವಂತೆ ಭಾವಿಸಿ. ಅಧ್ಯಯನದ ಮಹತ್ವಕ್ಕೆ ನಿಧಾನವಾಗಿ ನಿಮ್ಮ ಗಮನವನ್ನು ತನ್ನಿ. ಈಗ ಮುರಳಿ ಜೂನ್ 6, 2025 ಪ್ರಮುಖ ಅಂಶಗಳನ್ನು ಕೇಳೋಣ. ಭಿಕ್ಷುಕರಿಂದ ರಾಜಕುಮಾರರಾಗಿ ಬದಲಾಗಲು ಮತ್ತು ಉನ್ನತ ಕುಲವನ್ನು ಪ್ರವೇಶಿಸಲು ಈ ಆಧ್ಯಾತ್ಮಿಕ ಅಧ್ಯಯನವು ಏಕೈಕ ಮಾರ್ಗವಾಗಿದೆ. ಬಾಯಲ್ಲಿ ಚಿನ್ನದ ಚಮಚವನ್ನು ಪಡೆಯಲು 2 ಮಾರ್ಗಗಳಿವೆ. ಒಂದು ಸೀಮಿತವಾಗಿದೆ, ಅಂದರೆ ಭಕ್ತಿಯಲ್ಲಿ ದಾನ. ಇನ್ನೊಂದು ಅಪರಿಮಿತವಾಗಿದೆ, ಅಂದರೆ ಈ ಜ್ಞಾನವನ್ನು ಅಧ್ಯಯನ ಮಾಡುವುದು. ನೀವು ಈ ಜ್ಞಾನವನ್ನು ಹೆಚ್ಚು ಆಳವಾಗಿ ಅಧ್ಯಯನ ಮಾಡಿದಷ್ಟು ಹೊಸ ಜಗತ್ತಿನಲ್ಲಿ ನಿಮ್ಮ ಸ್ಥಾನಮಾನ ಮತ್ತು ಕುಟುಂಬವು ಹೆಚ್ಚಾಗುತ್ತದೆ. ದೈವಿಕ ಲೋಕವನ್ನು ಸ್ಥಾಪಿಸಲು ಆಧ್ಯಾತ್ಮಿಕ ತಂದೆ ಬ್ರಹ್ಮ ಬಾಬರ ಮೂಲಕ ಈ ರಾಜಯೋಗವನ್ನು ಕಲಿಸುತ್ತಾರೆ. ನೀವು ಈ ಅಧ್ಯಯನದ ಮೂಲಕ ಲಕ್ಷ್ಮಿ ಮತ್ತು ನಾರಾಯಣರಾಗುತ್ತಿದ್ದೀರಿ. ಇದು ಪ್ರಾಯೋಗಿಕ ರೂಪಾಂತರ. ಆತ್ಮ ಪ್ರಜ್ಞೆ ಅತ್ಯಗತ್ಯ. ದೇಹವನ್ನು ಮರೆತುಬಿಡಿ, ನಾನು ಆತ್ಮ ಎಂದು ನೆನಪಿಡಿ ಮತ್ತು ಶಿವ ತಂದೆಯೊಂದಿಗೆ ಸಂಪರ್ಕ ಸಾಧಿಸಿ. ಇದು ಸಂಗಮ ಯುಗ, ಅಲ್ಲಿ ಹಳೆಯ ಪ್ರಪಂಚವು ಕೊನೆಗೊಳ್ಳುತ್ತದೆ ಮತ್ತು ಹೊಸ ಪ್ರಪಂಚ, ಸ್ವರ್ಗ ಪ್ರಾರಂಭವಾಗುತ್ತದೆ. ಸುವರ್ಣಯುಗದಲ್ಲಿ ಸೃಷ್ಟಿ ಯೋಗದ ಶಕ್ತಿಯ ಮೂಲಕ ಸಂಭವಿಸುತ್ತದೆ, ದುರ್ಗುಣಗಳ ಮೂಲಕ ಅಲ್ಲ. ಮಕ್ಕಳು ಮಹಾತ್ಮರಿಗಿಂತ ಶುದ್ಧರು, ಏಕೆಂದರೆ ಅವರು ದುರ್ಗುಣಗಳಿಂದ ದೂರವಾಗಿದ್ದಾರೆ. ಹಳೆಯ ಮನೆಯಿಂದ, ಅಂದರೆ ಈ ಭೌತಿಕ ಜಗತ್ತಿನಿಂದ ಸಂಪೂರ್ಣವಾಗಿ ಮನಸ್ಸನ್ನು ಮುಕ್ತಗೊಳಿಸಿ ಗಾಢವಾದ ಆಂತರಿಕ ಶಾಂತಿ ಮತ್ತು ಸ್ಥಿರತೆಯ ಹಂತವನ್ನು ಗಳಿಸಬೇಕು. ಸುವರ್ಣಯುಗದಲ್ಲಿ ಮಾತ್ರ ಎಲ್ಲ ಆತ್ಮಗಳು ನಿಜವಾಗಿಯೂ ಮಹಾತ್ಮರು. ನೀವು ದುಃಖ ಅಥವಾ ಸಂಘರ್ಷವಿಲ್ಲದ ಪ್ರಪಂಚದ ಒಡೆಯರಾಗಲು ತಯಾರಿ ನಡೆಸುತ್ತಿದ್ದೀರಿ. ಬ್ರಹ್ಮ ಬಾಬರು ಭೌತಿಕರಾಗಿದ್ದಾರೆ ಮತ್ತು ನಿಮ್ಮಂತೆಯೇ ಪ್ರಯತ್ನಿಸುತ್ತಾರೆ. ಅವರು ಶುದ್ಧತೆಯ ಮೂಲಕ ಅವ್ಯಕ್ತ ದೇವತೆಗಳಾಗುತ್ತಾರೆ. ದೇವತಾ ವೃಕ್ಷದ ಸಸಿ ನೆಡಲಾಗುತ್ತಿದೆ. ಎಲ್ಲ ಧರ್ಮಗಳ ಆತ್ಮಗಳು ತಮ್ಮ ಮೂಲ ನಂಬಿಕೆಗೆ ಮರಳುತ್ತಿವೆ. ಆತ್ಮವು ಸತ್ಯವನ್ನು ಅನುಭವಿಸಿದಾಗ ತನ್ನ ಮೂಲ ದೇವತಾ ಧರ್ಮವನ್ನು ನೆನಪಿಸಿಕೊಳ್ಳುತ್ತದೆ. ಇದುವೇ ಆಧ್ಯಾತ್ಮಿಕ ಜಾಗೃತಿ. ನಿಜವಾದ ಪಾಂಡವರು ಆಧ್ಯಾತ್ಮಿಕ ಬ್ರಾಹ್ಮಣರು. ಅವರು ಇತರರನ್ನು ಈ ಜ್ಞಾನದಿಂದ ಮಾರ್ಗದರ್ಶನ ಮಾಡುತ್ತಾರೆ, ಆಯುಧಗಳಿಂದಲ್ಲ. ಒಬ್ಬರೇ ಶ್ರೀ ಶ್ರೀ ಶಿವ ಬಾಬಾ ಇದ್ದಾರೆ. ಅವರು ನಮ್ಮನ್ನು ಉನ್ನತರನ್ನಾಗಿ ಮಾಡುತ್ತಾರೆ.
ಎಲ್ಲರೂ ಈಗ ಕರ್ಮ ಬಂಧನದಲ್ಲಿದ್ದಾರೆ, ಆದರೆ ನೀವು ಸ್ಮರಣೆಯ ಮೂಲಕ ಕರ್ಮಮುಕ್ತರಾಗುತ್ತಿದ್ದೀರಿ. ಇದು ದೀರ್ಘ ಪ್ರಕ್ರಿಯೆಯಲ್ಲ, ಇದೆಲ್ಲವೂ ಒಂದು ಚಕ್ರದೊಳಗೆ 5000 ವರ್ಷಗಳು ನಡೆಯುತ್ತದೆ. ಅಮೃತ ವೇಳೆಯಲ್ಲಿ ಪ್ರತಿದಿನ ಮಂಥನದ ಶಕ್ತಿಯನ್ನು ಬಳಸಿಕೊಂಡು ಬುದ್ಧಿಯನ್ನು ಬಲವಾಗಿ ಮತ್ತು ಮಾಯಾ ನಿರೋಧಕವಾಗಿಡಿ. ವ್ಯರ್ಥ ಆಲೋಚನೆಗಳು ಬಂದಾಗ ದೌರ್ಬಲ್ಯ ಬರುತ್ತದೆ. ಬುದ್ಧಿಯನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿಸಿ. ಶಿವ ತಂದೆಯ ಮಕ್ಕಳು ಹರ್ಷಚಿತ್ತದಿಂದ ಮತ್ತು ಚಿಂತೆಯಿಲ್ಲದೆ ಇರಬೇಕು. ಮೂರ್ಖತನ ಅಥವಾ ಮನಸ್ಥಿತಿಯ ಏರಿಳಿತಗಳನ್ನು ತಪ್ಪಿಸಿ, ವ್ಯಕ್ತಿತ್ವಗಳೊಂದಿಗೆ ಅಲ್ಲ, ಪರಮಾತ್ಮನೊಂದಿಗೆ ಮಾತ್ರ ಸಂಪರ್ಕ ಸಾಧಿಸಿ. ಅಜ್ಞಾನ ಮತ್ತು ಮನಸ್ಸಿನ ಚಂಚಲತೆಯಿಂದ ದೂರವಿದ್ದು ಪರಮಾತ್ಮನೊಂದಿಗೆ ನಿಶ್ಚಲ ಸಂಬಂಧವನ್ನು ಸ್ಥಾಪಿಸಿ. ಬಾಹ್ಯ ಪ್ರಭಾವಗಳಿಗಿಂತ ಮುಕ್ತನಾಗಿ ಆತ್ಮತತ್ವದಲ್ಲಿ ಸ್ಥಿರರಾಗಿರಿ ಮತ್ತು ಪರಮಾತ್ಮನೊಂದಿಗೆ ನಿಜವಾದ ಸಂಬಂಧ ಬೆಳೆಸಿರಿ. ಕಾಮವೇ ದೊಡ್ಡ ಶತ್ರು, ಅದು ಆರಂಭದಿಂದ ಕೊನೆಯವರೆಗೆ ದುಃಖವನ್ನು ತರುತ್ತದೆ. ಶ್ರೀಮತವನ್ನು ಅನುಸರಿಸುವ ಮೂಲಕ ನೀವು ಶಕ್ತಿ ಮತ್ತು ಆಶೀರ್ವಾದಗಳನ್ನು ಪಡೆಯುತ್ತೀರಿ. ಶ್ರೀಮತ್ ಪಾಲಿಸುವ ಮಕ್ಕಳು ತೃಪ್ತ ಮನಸ್ಸು ಹೊಂದಿರುವರು ಮತ್ತು ಅವರ ಜೀವನದಲ್ಲಿ ಆಶೀರ್ವಾದಗಳ ಪ್ರಭಾವ ಸದಾ ಕಂಡುಬರುತ್ತದೆ. ಇಲ್ಲಿ ಜಾತಿ ಅಥವಾ ಕುಲದ ವಿಷಯದಲ್ಲಿ ಯೋಚಿಸಬೇಡಿ. ಹೊಸ ಜಗತ್ತಿನಲ್ಲಿ ಕೇವಲ ದೇವತಾ ಕುಲವಿದೆ. ಜಗತ್ತು ಗಾಢ ಕತ್ತಲೆಯಲ್ಲಿದೆ. ಶಿವ ತಂದೆಯು ಅದನ್ನು ಜಾಗೃತಗೊಳಿಸಲು ಬರುತ್ತಾರೆ. ನೀವು ಆಳವಾದ ನಿದ್ರೆಯಿಂದ ಎಚ್ಚರಗೊಂಡು ನಿಮ್ಮ ಆತ್ಮದ ಸತ್ಯದ ಸಂತೋಷವನ್ನು ಅನುಭವಿಸುತ್ತಿದ್ದೀರಿ. ಭಕ್ತಿಯು ಒಂದು ದೊಡ್ಡ ಮರದಂತೆ ಹರಡಿದೆ. ಈ ಜ್ಞಾನವು ಅದರ ಚಿಕ್ಕ ಆದರೆ ಶಕ್ತಿಯುತ ಬೀಜವಾಗಿದೆ. ಶಿವಬಾಬಾ ಪೆನ್ನು ಮತ್ತು ಕಾಗದವನ್ನು ಬಳಸುವುದಿಲ್ಲ, ಆದರೆ ನಿಮ್ಮ ಬುದ್ಧಿ ಮತ್ತು ಹೃದಯದೊಂದಿಗೆ ನೇರವಾಗಿ ಮಾತನಾಡುತ್ತಾರೆ. ನೀವು ಮೊದಲು ರುದ್ರನ ಜಪಮಾಲೆಯಲ್ಲಿ ಸೇರಿ, ನಂತರ ವಿಷ್ಣುವಿನ ಜಪಮಾಲೆಯ ಮುತ್ತಾಗಲು ತಯಾರಾಗಿದ್ದೀರಿ. ಸಮಸ್ತ ದುಃಖದ ಅಂತ್ಯವಾಗಿ ಸತ್ಯ ಮತ್ತು ಶಾಂತಿಯ ಜಯಧ್ವನಿ ಕೇಳಿಸುತ್ತದೆ. ಕತ್ತಲೆಗಳಿಂದ ತುಂಬಿದ ಯುದ್ಧದ ನಂತರ ಶ್ರೇಷ್ಠತೆಯ ಬೆಳಕು ಎಲ್ಲೆಡೆ ಹರಡುತ್ತದೆ. ನಿಮ್ಮ ಬುದ್ಧಿಯನ್ನು ನನ್ನದುವೆ ಎಂಬುದರಿಂದ ಬೇರ್ಪಡಿಸಿ ಮತ್ತು ಎಲ್ಲ ಆತ್ಮಗಳಿಗೆ ಶುಭ ಹಾರೈಕೆಗಳು ಮತ್ತು ಶಾಂತಿಯಿಂದ ತುಂಬಿಸಿ. ಈ ಜೀವನದಲ್ಲಿ ಪರಮಾತ್ಮನ ಸ್ಮೃತಿಯಿಂದ ಅನಂತ ಶ್ರೇಷ್ಠತೆಯ ಮಾರ್ಗ ತೆರೆದುಕೊಳ್ಳುತ್ತದೆ. ನೀವು ಶಿವತಂದೆಯ ಮಕ್ಕಳಾಗಿದ್ದೀರಿ ಎಂದು ನೆನಪಿನಲ್ಲಿ ಇರಲಿ. ತಂದೆ ನಮ್ಮನ್ನು ಲೋಕದ ಮಾಸ್ಟರ್ಗಳಾಗಿ ಮಾಡಲು ಬಂದಿದ್ದಾರೆ. ನಿಮ್ಮ ಮನಸ್ಸು ಆತ್ಮಚೇತನವಾಗಿರಲು ಪ್ರಯತ್ನಿಸಿರಿ. ಈ ಹಳೆಯ ದೇಹದ ಮೇಲೆ ನಂಬಿಕೆ ಕಡಿಮೆ ಮಾಡಿ. ನಿಮ್ಮ ಬುದ್ಧಿಯನ್ನು ಬಲವಾಗಿ ಮಾಡಲು ಪ್ರತಿದಿನ ಮಂಥನ ಮಾಡಿ, ಅಂದರೆ ಒಳ್ಳೆಯ ಗುಣವನ್ನು ನೆನೆಸಿಕೊಂಡು ಅದರ ಬಗ್ಗೆ ತೀವ್ರವಾಗಿ ಚಿಂತಿಸಿ. ಹೀಗೆ ಮಾಡಿದರೆ ಮಾಯೆ ಅಥವಾ ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಹಾನಿ ಮಾಡಲಾರವು. ಪರಮಾತ್ಮನ ಮಮತೆ ಪಾಲನೆ ಮಾಡಿಕೊಂಡವರಿಗೆ ದೇವರ ಆಶೀರ್ವಾದ ದೊರೆಯುತ್ತದೆ ಮತ್ತು ಅವರ ಹೃದಯ ಸದಾ ಸಂತೋಷದಿಂದ ತುಂಬಿರುತ್ತದೆ. ಈ ಮುರಳಿ ಅಂಶಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಮ್ಮ ದಿನವನ್ನು ಮುಂದುವರಿಸೋಣ. ಓಂ ಶಾಂತಿ.